Hi, wish all of you good morning. Welcome to this online class. ಎಲ್ಲರಿಗೂ ಹೃದಯಪೂರ್ವಕವಾಗಿ ನಮಸ್ಕಾರ. ಈ ಒಂದು ಆನ್ಲೈನ್ ತರಗತಿಗೆ ಸ್ವಾಗತ. ಇಂದಿನ ಒಂದು ತರಗತಿಯಲ್ಲಿ ನಾವು ಈ ಒಂದು ಬಿಕಮ್ ಥರ್ಡ್ ಸೆಮಿಸ್ಟರ್ಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಇಂಡಿಯನ್ ಅಡ್ಮಿನಿಸ್ಟ್ರೇಷನ್ ಸಿಲೆಬಸ್ ಬಗ್ಗೆ ನಾನು ಇಂಟ್ರೊಡಕ್ಷನ್ ಕೊಟ್ಟಿದ್ದೆ. ಈ ಒಂದು ತರಗತಿಯಲ್ಲಿ ನಾನು ಹೇಳ್ತಾ ಇದ್ದೀನಿ ಅಂದರೆ ಯೂನಿಟ್ ಫಸ್ಟ್ ಅಂದರೆ ಈ ಒಂದು ಯೂನಿಟ್ ಫಸ್ಟಲ್ಲಿ ಇಂಡಿಯನ್ ಅಡ್ಮಿನಿಸ್ಟ್ರೇಷನ್ಗೆ ಸಂಬಂಧಪಟ್ಟ ಹಾಗೆ ಇವಾಲ್ಯೂಷನ್ ಆಫ್ ಇಂಡಿಯನ್ ಅಡ್ಮಿನಿಸ್ಟ್ರೇಷನ್ ಅಂದರೆ ಭಾರತದಲ್ಲಿ ಈ ಒಂದು ಇದರಲ್ಲಿ ಭಾರತದಲ್ಲಿ ಆಡಳಿತದ ಒಂದು ವಿಕಾಸ ಮತ್ತು ಬೆಳವಣಿಗೆ ಬಗ್ಗೆ ನಾವು ಇಲ್ಲಿ ತಿಳ್ಕೊಳ್ಳೋಣ. ಯಾಕೆಂದರೆ ಇದು ನಮಗೆ ಮುಖ್ಯವಾದಂಥ ಒಂದು ಪಾಠ. ಯಾಕೆಂದರೆ ನಮಗೆ ಹಿಂದಿನ ಒಂದು ಇತಿಹಾಸದ ಒಂದು ಹಿನ್ನೆಲೆಯನ್ನು ನಾವು ಇಲ್ಲಿ ತಿಳ್ಕೊಳ್ಬೇಕಾಗ್ತದೆ. ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ರಿಗಾರ್ಡಿಂಗ್ ಅಬೌಟ್ ದೀಸ್ ಅಡ್ಮಿನಿಸ್ಟ್ರೇಷನ್ ಸಿಸ್ಟಮ್ ಹೌ ಇಟ್ ವಾಸ್ ಇನ್ ಆನ್ಸಿಯಂಟ್ ಟೈಮ್. ಅಂದರೆ ಇಂದಿನ ಒಂದು ವೈದಿಕ ಕಾಲದಲ್ಲಿ ಅಥವಾ ಪುರಾತನ ಕಾಲದಲ್ಲಿ ಈ ಒಂದು ಆಡಳಿತದ ವ್ಯವಸ್ಥೆ ಹೇಗಿತ್ತು ಅನ್ನೋದ್ರ ಬಗ್ಗೆ ನಾವಿಲ್ಲಿ ತಿಳ್ಕೊಳ್ಳಾಗ್ತದೆ. ಆದರೆ ಈ ಒಂದು ವಿಷಯ ಏನಂದರೆ ನಮಗೆ ಮುಖ್ಯವಾಗಿ ಇವಾಲ್ಯೂಷನ್ ಆಫ್ ಇಂಡಿಯನ್ ಅಡ್ಮಿನಿಸ್ಟ್ರೇಷನಲ್ಲಿ ಏನಂದರೆ ನಾವಿಲ್ಲಿ ಮುಖ್ಯವಾಗಿ ಮೊದಲನೇ ಪಾರ್ಟಲ್ಲಿ ನಾವು ನೋಡ್ತಾ ಹೋದಾಗ ಏನ್ಸಿಯಂಟ್ ಇಂಡಿಯನ್ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳ್ತೀವಿ. ಇದನ್ನು ಪ್ರಾಚೀನ ಭಾರತದ ಆಡಳಿತ ಅಂತ ಕರಿತೀವಿ. ಆದರೆ ಈ ಪ್ರಾಚೀನ ಭಾರತದ ಒಂದು ಆಡಳಿತದ ಒಂದು ವ್ಯವಸ್ಥೆ ಹೇಗಿತ್ತು ಅಂತ ನೋಡಿದಾಗ ಮೊದಲನೇದಾಗಿ ಸಿಂಧು ಅಥವಾ ಇಂದು ಸಂಸ್ಕೃತಿಯ ಒಂದು ಕಾಲವನ್ನು ನೋಡಿದಾಗ ಇಲ್ಲಿ ಒಂದು ಕಾಲದಲ್ಲಿ ಏನಂದರೆ ಒಂದು ಆಡಳಿತ ಸರಳವಾದಂಥ ರೀತಿಯಲ್ಲಿ ಅಥವಾ ವ್ಯವಸ್ಥಿತವಾಗಿ ನಡೆಯುವಂಥ ಒಂದು ವ್ಯವಸ್ಥಿತವಾದಂಥ ರೀತಿಯಲ್ಲಿ ನಡೆಯುವಂಥ ಒಂದು ವ್ಯವಸ್ಥೆ ನಾವು ನೋಡಬೇಕಾದ್ರೆ ಆ ಕಾಲದಲ್ಲಿ ಸುವ್ಯವಸ್ಥಿತವಾಗಿರ್ತಕ್ಕಂಥ ರಸ್ತೆಗಳು, ಅದಾದಮೇಲೆ ಒಳಚರಂಡಿ ವ್ಯವಸ್ಥೆಯನ್ನು ಹೊಂದಿರುವಂಥ ಪುರಸಭೆಯು ಆಡಳಿತವನ್ನು ಹೊಂದಿರಲಾಗಿರ್ತಕ್ಕಂಥದ್ದು ನಾವು ನೋಡ್ತೀವಿ. ಅದಾದಮೇಲೆ ಸಿಂಧು ನಾಗರಿಕತೆ ಆಡಳಿತದ ಕಾಲದಲ್ಲಿ ಸಾಮಾಜಿಕವಾಗಿ ನೋಡಿದಾಗ ತೂಕ ಮತ್ತು ಅಳತೆಯ ಒಂದು ಮಾಪನಗಳು ಕೂಡ ಏಕರೂಪತೆಯ ಒಂದು ಲಿಪಿಗಳನ್ನು ಒಳಗೊಂಡಿತ್ತು ಅಂತ ಕೂಡ ನಾವಿಲ್ಲಿ ಹೇಳ್ಬೋದು. ಪುರಾತನ ಭಾರತದ ಒಂದು ಐತಿಹಾಸಿಕ ದಾಖಲೆಗಳಿಂದ ನಮಗೆ ಸ್ಪಷ್ಟವಾದಂಥ ಒಂದು ಮಾಹಿತಿ ಕೂಡ ನಮಗೆ ಸಿಗ್ತದೆ ಅಂತ ಕೂಡ ನಾವಿಲ್ಲಿ ತಿಳ್ಕೊಳ್ಬೋದು. Indus Valley civilization, what means we have to understand regarding about these briefly is the historical background of these administration system in ancient means why it was started is a Sindhu or Hindu or the Sanskriti, that one we can call as a cultural, but those all we have to understand means in the previous or is in the ancient time it was the like is a good roads and is a drainage system, then has given the preference to is a social in that what means is a way of like machines. Next taking up is a lens, those and all things we are learning. Then what means these and all regarding about the we have to understand means those all will be has given for us as a preference to like consisting for that is a vicharta like is a historical like lipis, that one we can call like shasanas, like we can call on the base of the history. ಯಾಕಂದರೆ ಇತಿಹಾಸದ ಒಂದು ಬೇಸ್ ಮೇಲೆ ನಾವು ನೋಡಿದಾಗ ನಮಗೆ ಕೆಲವೊಂದು ಲಿಪಿಗಳ ಆಧಾರದ ಮೇಲೆ ಕೆಲವೊಂದು ರೈಟಿಂಗ್ ಸ್ಕಿಲ್ಸ್ ವಾಟ್ ಇಟ್ ವಾಸ್ ಇನ್ ಪಾಸ್ಟ್ ಇವೆಂಟ್ಸ್ ಅಂದರೆ ಇಲ್ಲಿ ಏನಂದರೆ ಹಿಂದಿನ ಕಾಲದಲ್ಲಿ ಇರುವಂಥ ಕೆಲವೊಂದು ಐತಿಹಾಸಿಕ ಒಂದು ಬರವಣಿಗೆ ಮುಖಾಂತರ ನಮ್ಗೆ ಏನಂದರೆ ತಿಳಿದು ಬಂತು ಅಂತ ಕೂಡ ನಾವಿಲ್ಲಿ ತಿಳಿದುಕೊಳ್ಬೋದು. ಅಂದರೆ ಈ ಒಂದು ಕಾಲದಲ್ಲಿ ಆಡಳಿತ ವ್ಯವಸ್ಥೆ ಹೇಗಿತ್ತು ಅಂತ ನಾವು ನೋಡಿದಾಗ ಇಲ್ಲೇನಂದರೆ ರಸ್ತೆಗಳು ಮತ್ತು ಒಳಚರಂಡಿ ವ್ಯವಸ್ಥೆ ಮತ್ತು ತೂಕ, ಅದಾದಮೇಲೆ ಅಳತೆ, ಅದಾದಮೇಲೆ ಇವೆಲ್ಲವುಗಳನ್ನು ನಾವು ನೋಡ್ತಾ ಇದ್ರೆ ಏನಂದರೆ ಸಾಮಾಜಿಕವಾಗಿ ಜನರು ಏನಂದರೆ ಬಾಂಧವ್ಯವಾದಂಥ ರೀತಿಯಲ್ಲಿ, ಆಮೇಲೆ ಎಲ್ಲರೂ ಏನಂದರೆ ಒಂದು ರೀತಿಯಲ್ಲಿ ಏನಂದರೆ ತಮಗೆ ಅನುಕೂಲವಾದಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡು ಮೂಲಭೂತ ಸೌಕರ್ಯವನ್ನು ಹೊಂದಿರುವಂಥ ಒಂದು ವ್ಯವಸ್ಥೆಯನ್ನು ನಾವಿಲ್ಲಿ ಕಂಡುಕೊಳ್ತಾ ಇದ್ದೀವಿ. ಯಾಕಂದರೆ in previous or in ancient time while it was started is a Indus Valley civilization means while we are studying regarding about the like is a good roads, then is a drainage system, then is a way of like is a machines, then those are next is a social for consisting is the people understanding those are done we are learning means on the base of this script or on the base of this what it was already is written in like script, so those consisting for that is a historical background. ಯಾಕಂದರೆ ಇತಿಹಾಸದ ಒಂದು ಹಿನ್ನೆಲೆಯಲ್ಲಿ ನಮ್ಗೆ ಏನು ತಿಳಿದು ಬರ್ತಾ ಇದೆ ಅದರಲ್ಲಿ ಇರ್ತಕ್ಕಂಥ ಬರವಣಿಗೆ ಆಧಾರದ ಮೇಲೆ ನಮಗೆ ಏನಂದರೆ ಲೈಕ್ ರೋಡ್ಸ್ ಬಗ್ಗೆ ಆಗಿರ್ಬೋದು, ಅದಾದಮೇಲೆ ನೆಕ್ಸ್ಟ್ ಡ್ರೈನೇಜ್ ಸಿಸ್ಟಮ್ ಆಗಿರ್ಬೋದು, ಇವೆಲ್ಲ ವಿಷಯಗಳು ಕೂಡ ನಾವೇನಂದರೆ ತಿಳಿದುಕೊಳ್ತೀವಿ ಅಂತ ಹೇಳ್ಬೋದು. ನೆಕ್ಸ್ಟ್ ನಾವು ಋಗ್ವೇದ ಕಾಲಕ್ಕೆ ಹೋಗ್ತೀವಿ. ನೆಕ್ಸ್ಟ್ ಏನಂದರೆ ಋಗ್ವೇದ ಕಾಲದಲ್ಲಿ ಏನಂದರೆ ನಾವು ಮುಖ್ಯವಾಗಿ ಇಲ್ಲಿ ನಾವು ವೇದಗಳ ಕಾಲದಲ್ಲಿ ಕೆಲವೊಂದು ವೇದಗಳನ್ನು ನೋಡ್ತೀವಿ.
ಮೊದಲನೇದು ಏನಂದ್ರೆ ಇಲ್ಲಿ ನಾವು ಹೇಳ್ತಾ ಹೋದಾಗ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಅಂತ ನೋಡ್ತೀವಿ. ಆದರೆ ಋಗ್ವೇದ ಅನ್ನೋದೇನಿದೆಯಲ್ಲ ಇದು ಮೊದಲನೇ ವೇದ ಅಂತ ಹೇಳ್ಬೋದು. ಯಾಕಂದ್ರೆ ಇಲ್ಲಿ ನಮಗೆ ಮುಖ್ಯವಾಗಿ ಏನಂದ್ರೆ ಇಲ್ಲಿ ನಮಗೆ ಈ ಒಂದು ಕಾಲದಲ್ಲಿ ಏನಂದ್ರೆ ಇಲ್ಲಿ ನಮಗೆ ಹಲವು ಕುಟುಂಬಗಳ ಒಂದು ಸಮೂಹ ಇರ್ತಾ ಇತ್ತು. ದಟ್ ಒನ್ ವಿ ಕ್ಯಾನ್ ಕಾಲ್ ಕೌಲ್ ಅಂತ ಹೇಳಿ ಕರಿತಾ ಇದ್ರು. ಅದಾದ್ಮೇಲೆ ಏನಂದ್ರೆ ನೆಕ್ಸ್ಟ್ ಗ್ರಾಮದ ಒಂದು ಮುಖ್ಯಸ್ಥರನ್ನ ಗ್ರಾಮೀಣ ಅಂತ ಹೇಳಿ ಕರಿತಾ ಇದ್ರು. ದಟ್ ಒನ್ ವಿ ಕ್ಯಾನ್ ಕಾಲ್ ಇಸ್ ಅ ಗ್ರಾಮ್ ಆರ್ ಇಸ್ ಅ ಗ್ರಾಮೀಣ್. ನೆಕ್ಸ್ಟ್ ವಿಶ್ ಆಲ್ಸೋ ವಿಲ್ ಬಿ ದಟ್ ಒನ್ ವಿ ಕ್ಯಾನ್ ಕಾಲ್ ವಾಟ್ ಮೀನ್ಸ್ ಇಸ್ ಹಲವು ಗ್ರಾಮಗಳ ಸಮೂಹ. ಹಲವು ಗ್ರಾಮಗಳ ಸಮೂಹ ಅಂದ್ರೆ ಫಾರ್ ಎಕ್ಸಾಂಪಲ್ ರೈಟ್ ನೌ ವಿ ಆರ್ ಸ್ಟೇಯಿಂಗ್ ಇನ್ ಲೈಕ್ ಸ್ಮಾಲ್ ಏರಿಯಾ, then is a that one we can call like is a small is a like villages name as there no all villages is a including that one we can call is a wish. But here all villages is a like samuha means will be consisting is all people are mingling and who are the is a vishpati. Vishpati means like will be giving is a village of is the end of the person. ವಿಲೇಜ್ ನ ಒಂದು ಮುಖ್ಯಸ್ಥರನ್ನ ಏನಂದ್ರೆ ವಿಶ್ವ ಅಂತ ಕರೀತಾ ಇತ್ತು. ಅಂದ್ರೆ ಏನಂದ್ರೆ ಋಗ್ವೇದ ಕಾಲಮಾನದಲ್ಲಿ ಅಥವಾ ಋಗ್ವೇದದಲ್ಲಿ ನಾವೇನು ನೋಡ್ತಾ ಇದ್ದೀವಿ ಅಂದ್ರೆ ಕೌಲ್, ಗ್ರಾಮ್ ಅಂಡ್ ವಿಶ್ ಅಂಡ್ ವಿಶ್ವತಿ. ಕೌಲ್ ಅಂದ್ರೆ ಏನಂದ್ರೆ ಹಲವು ಗ್ರಾಮಗಳ ಒಂದು ಸಮೂಹ ಅಂತೇಳಿ ಕರೆಯಲಾಗ್ತಾ ಇತ್ತು. ಯಾಕಂದ್ರೆ ಇಲ್ಲಿ ಏನಂದ್ರೆ ಹಲವು ಗ್ರಾಮಗಳ ಸಮೂಹ ಅಂದ್ರೆ ಆಲ್ ವಿಲೇಜಸ್ ನ ಸೇರಿಸಿದ್ದು ಏನಂದ್ರೆ ಎಲ್ಲಾ ಪೀಪಲ್ಸ್ ನ ಒಗ್ಗೂಡಿಸುವಂಥದ್ದು. ಅದಾದ್ಮೇಲೆ ಏನಂದ್ರೆ ಸಮೂಹದಿಂದ ಸಮೂಹಕ್ಕೆ ಕುಟುಂಬಗಳ ಒಂದು ಮಧ್ಯೆ ಏನಂದ್ರೆ ಬಾಂಧವ್ಯವನ್ನು ಬೆಳೆಸ್ತಕ್ಕಂಥದ್ದು. ಅದಾದ್ಮೇಲೆ ಇಲ್ಲಿ ಏನಂದ್ರೆ ಋಗ್ವೇದ ಕಾಲದಲ್ಲಿ ನಾವು ನೋಡುವಂಥ ವ್ಯವಸ್ಥೆ ಏನಂದ್ರೆ ಇನ್ ದಟ್ ವಾಟ್ ಮೀನ್ಸ್ ಇಸ್ ಓವರ್ಸ್ ದ ಇಟ್ಸ್ ಹೆಡ್ ಆಫ್ ದಿಸ್ ಫ್ಯಾಮಿಲಿ ಅಂತ ನೋಡಿದಾಗ ಹೆಡ್ ಆಫ್ ದ ಫ್ಯಾಮಿಲಿ ಅಂದ್ರೆ ಇಲ್ಲಿ ಎಲ್ಡರ್ ವುಮೆನ್ ಇನ್ ದಟ್ ಟೈಮ್ ಅಂದ್ರೆ ಇನ್ ದಟ್ ಫ್ಯಾಮಿಲಿ ಅಂದ್ರೆ ಇವತ್ತು ನಾವು ನಮ್ಮ ಕುಟುಂಬದಲ್ಲಿ ನೋಡ್ತೀವಿ. ಯಾಕಂದ್ರೆ ನಮ್ಮ ಮನೆಯಲ್ಲಿ ಯಜಮಾನ ಯಾರು ಅಂತ ನೋಡಿದಾಗ ಮನೆಯಲ್ಲಿ ಹಿರಿಯರು ಯಾರು ಇರ್ತಾರೆ ಅವರಿಗೆ ನಾವು ಏನಂದ್ರೆ ಯಜಮಾನಿಗೆ ಸ್ಥಾನವನ್ನು ನೀಡುತ್ತೀವಿ. ಹಾಗಾಗಿರೋದ್ರಿಂದ ಇಲ್ಲಿಯೂ ಕೂಡ ಏನಂದ್ರೆ ಈ ಒಂದು ಋಗ್ವೇದ ಕಾಲಮಾನದಲ್ಲಿ ಕುಟುಂಬದ ಒಂದು ವ್ಯವಸ್ಥೆಯನ್ನು ನಾವು ಇಲ್ಲಿ ತಿಳ್ಕೊಂಡಂತಹ ಸಮಯದಲ್ಲಿ ಏನಂದ್ರೆ ಕುಟುಂಬದ ಹಿರಿಯ ವ್ಯಕ್ತಿಯನ್ನ ಏನಂದ್ರೆ ಇಲ್ಲಿ ನಾವು ಇಲ್ಲಿ ಯಜಮಾನನನ್ನಾಗಿ ಆಯ್ಕೆ ಮಾಡ್ತಾ ಇದ್ವಿ ಅಂತ ಕೂಡ ನಾವಿಗೆ ಇಲ್ಲಿ ತಿಳಿದು ಬರುತ್ತೆ. ಇನ್ ದಿಸ್ ವಾಟ್ ಮೀನ್ಸ್ ದ ಓವರ್ ದ ಹೆಡ್ ಆಫ್ ದಿ ಪರ್ಸನ್ ಮೀನ್ಸ್ ಇನ್ ದಟ್ ಫ್ಯಾಮಿಲಿ ಹೂ ವಿಲ್ ಬಿ ಆಸ್ ಅ ಎಲ್ಡರ್ ಅಂದ್ರೆ ಎಲ್ಡರ್ ಯಾರು ಇರ್ತಾರೆ ಅವ್ರಿಗೆ ಏನಪ್ಪ ಅಂದ್ರೆ ಅಪಾರ್ಚುನಿಟಿ ಹ್ಯಾಸ್ ಟೇಕನ್ ಅಂತ ಕೂಡ ನಮ್ಗೆ ಇಲ್ಲಿ ಕನ್ಸಿಡರ್ ಆಗುತ್ತೆ. ಅದಾದ್ಮೇಲೆ ಇಲ್ಲಿ ಆಡಳಿತ ವ್ಯವಸ್ಥೆ ಹೇಗಿತ್ತು ಅಂತ ನೋಡಿದಾಗ how it was ಅಡ್ಮಿನಿಸ್ಟ್ರೇಷನ್ ಸಿಸ್ಟಮ್ ಅಂತ ನೋಡಿದಾಗ ಇಟ್ ವಾಸ್ ಅಡ್ಮಿನಿಸ್ಟ್ರೇಷನ್ ಸಿಸ್ಟಮ್ ಏನಂದ್ರೆ ಲೈಕ್ ವಂಶಾವಳಿ ಪ್ರಕಾರ ಬರ್ತಾ ಇತ್ತು. ದಟ್ ಒನ್ ವಿ ಕ್ಯಾನ್ ಕಾಲ್ ಏನಂದ್ರೆ ನಾವಿಲ್ಲಿ ಮುಖ್ಯವಾಗಿ ನಾವು ನೋಡ್ತಾ ಬಂದಾಗ ಏನಂದ್ರೆ ಇಸ್ ಅ ಪ್ರಿವಿಲೆಂಟ್ ಫ್ರಮ್ ದಿ ಇಸ್ ಗವರ್ಮೆಂಟ್ ಆಫ್ ದಿ ಇಸ್ ರಿಜ್ವೇಲ್ ಪೀರಿಯಡ್. ಇಲ್ಲಿ ಏನಂದ್ರೆ ಲೈಕ್ ಮೊನಾರ್ಕಿಕಲ್ ಸಿಸ್ಟಮ್ ಅಂತ ಇರ್ತಾ ಇದೆ. ಮೊನಾರ್ಕಿಕಲ್ ಅಂದ್ರೆ ಇಲ್ಲಿ ಒಂದು ವಂಶ ಪರಂಪರವಾಗಿ ಬೆಳೆಯುವಂಥದ್ದು ಅಂತ ಕೂಡ ಹೇಳ್ಬೋದು. like for example king was is a hereditary but the kings were not is a despotic kind is a they had to take the oath at the time of is a coronation to work in the is the interest of these people. ಯಾಕಂದ್ರೆ ಇಲ್ಲಿ ನಾವು ಇಲ್ಲಿ ಕೌಲ್, ಗ್ರಾಮ್ ಅಂಡ್ ವಿಶ್ ಅಂಡ್ ವಿಶ್ವತಿ ನೋಡಿದಾಗ ಇದನ್ನೆಲ್ಲದನ್ನ ಆಡಳಿತ ಒಂದು ಪರಿಪೂರ್ಣವಾದಂತಹ ರೀತಿಯಲ್ಲಿ ಚೌಕಟ್ಟಿನ ಮುಖಾಂತರ ತೆಗೆದುಕೊಂಡು ಹೋಗಬೇಕಾದ್ರೆ that administration has to do is well means those data will be consisting for the only here is the balancing of the king. ಯಾಕಂದ್ರೆ ಇಲ್ಲಿ ಏನಂದ್ರೆ ರಾಜನು ಕೂಡ ಏನಂದ್ರೆ ಇಲ್ಲಿ ತನ್ನ ಒಂದು ಎಲ್ಲಾ ಒಂದು ವ್ಯವಸ್ಥೆಯನ್ನ ಸುಗಮವಾದಂತಹ ರೀತಿಯಲ್ಲಿ ತನ್ನ ಆಡಳಿತವನ್ನ ನಿರ್ವಹಣೆ ಮಾಡಿಕೊಂಡು ಹೋಗಬೇಕಾದ್ರೆ ಆಯಾ ಒಂದು ಗ್ರಾಮದ ಮುಖ್ಯಸ್ಥನನ್ನ ಆಯಾ ಒಂದು ಗ್ರಾಮದ ಒಂದು ಸಮೂಹವನ್ನ ಪೂರ್ಣ ಪ್ರಮಾಣದಲ್ಲಿ ಏನಂದ್ರೆ ತನ್ನ ಹಿಡಿತದಲ್ಲಿ ಇಟ್ಕೊಂಡು ತನ್ನ ಒಂದು ಆಡಳಿತವನ್ನು ನಿರ್ವಹಿಸಿಕೊಂಡು ಹೋಗ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವಿಲ್ಲಿ ಋಗ್ವೇದ ಕಾಲದಲ್ಲಿ ನೋಡ್ತಾ ಇದ್ವಿ. ಆದರೆ ಜನತೆಯನ್ನ ಇಲ್ಲಿ ಸುರಕ್ಷತೆಯಿಂದ ಮತ್ತು ಯೋಗಕ್ಷೇಮದಿಂದ ರಾಜ್ಯಭಾರ ನಡೆಸಲಿಕ್ಕೆ ಆಡಳಿತದಲ್ಲಿ ಸಕಲ ಒಂದು ವ್ಯವಸ್ಥೆಯನ್ನು ಕೂಡ ಸ್ಥಾಪಿಸಲಾಗಿತ್ತು ಅಂತ ನಾವು ಕೂಡ ಹೇಳ್ಬೋದು. ಯಾಕಂದ್ರೆ ಇನ್ ದಿಸ್ ಟೈಮ್ ವಾಟ್ ಮೀನ್ಸ್ ಇಸ್ ಆಲ್ ಪೀಪಲ್ ಹ್ಯಾಸ್ ಟು ಬ್ಯಾಲೆನ್ಸ್. ಅದು ಯಾರಿಂದ ಬೈ ದ ಕಿಂಗ್ ಅಂದ್ರೆ ಒಂದು ರಾಜನಿಂದ ಏನಂದ್ರೆ ಪೂರ್ಣ ಪ್ರಮಾಣದಲ್ಲಿ ಆತನನ್ನ ಇಲ್ಲಿ ಆತ ಎಲ್ಲರನ್ನೂ ಏನಂದ್ರೆ ಒಂದು ಒಗ್ಗೂಡಿಸಿ ಅವರ ಒಂದು ಯೋಗಕ್ಷೇಮವನ್ನ ಆಮೇಲೆ ಅವರ ಒಂದು ದೈನಂದಿನ ಜೀವನಕ್ಕೆ ಬೇಕಾಗಿರುವಂಥ ಮೂಲಭೂತ ಸೌಕರ್ಯವನ್ನು ವಾಟ್ ಇಸ್ ಟು ದೆಮ್ ಅಂದರೆ ಎವ್ರಿಡೇ ಹ್ಯಾಸ್ ಟು ಬಿ ಇಸ್ ಅ ಸಫಿಷಿಯಂಟ್ ಲೈಫ್ ಮೀನ್ಸ್ their needs or is aspirations has to fulfill means is the main basic of that is the facility. ಯಾಕಂದರೆ ಮೇನ್ ಬೇಸಿಕ್ ಏನು ಬೇಕಿಲ್ಲಿ ನಮಗೆ ಮೂಲಭೂತ ಸೌಕರ್ಯ ಬೇಕು. ಆ ಸೌಕರ್ಯ ಒಂದು ಕಾರಣ ಅಂತಂದ್ರೆ ಏನಂದರೆ ಇಲ್ಲಿ ಮೂಲಭೂತವಾಗಿ ಏನಂದರೆ ರಾಜನಾಗಿರ್ತಕ್ಕಂಥ ಒಂದು ಎಲ್ಲರ ಒಂದು ಯೋಗಕ್ಷೇಮವನ್ನು ಎಲ್ಲರ ಒಂದು ಏನಂದರೆ ಸುರಕ್ಷತೆಯನ್ನು ಕಾಪಾಡಿಕೊಳ್ಳೋದ್ರ ಜೊತೆಗೆ ಆಡಳಿತದಲ್ಲಿ ಏನಂದರೆ ಒಂದು ಸಕಲ ವ್ಯವಸ್ಥೆಯನ್ನು ಸ್ಥಾಪಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಆಮೇಲೆ ಇಲ್ಲಿ ಕೆಲವೊಂದು ಅಧಿಕಾರಿ ವರ್ಗವನ್ನು ಕೂಡ ನೇಮಕ ಮಾಡ್ತಾ ಇದ್ದೀವಿ. ಲೈಕ್ ಏನಂದರೆ ಅಧಿಕಾರಿ ವರ್ಗ ಅಂದರೆ ಫಾರ್ ಎಕ್ಸಾಂಪಲ್ ಯು ಕ್ಯಾನ್ ಕಾಲ್ ಲೈಕ್ ಕನ್ಸಿಸ್ಟಿಂಗ್ ಫಾರ್ ದಟ್ ಇಸ್ ರೈಟ್ ನೌ ವಿ ಆರ್ ಕಾಲಿಂಗ್ ಲೈಕ್ ಇಸ್ ಡಿಸ್ಟ್ರಿಕ್ಟ್ ಕಮಿಷನರ್ ಅಂತ ಕರಿತೀವಿ.
ಅದಾದಮೇಲೆ ಒಂದು ರಾಜ್ಯದ ಒಂದು ಏನಂದರೆ ನಮ್ಮ ಕೊಪ್ಪಳ ಒಂದು ಜಿಲ್ಲೆಗೆ ನಾವು ಆಯ್ಕೆ ಮಾಡಿಕೊಂಡಾಗ ಜಿಲ್ಲಾಧಿಕಾರಿಯನ್ನು ನಾವು ಆಯ್ಕೆ ಮಾಡ್ತೀವಿ. ಹಾಗೆ ಈ ಒಂದು ಕಾರ್ಯಕ್ಕೆ ಹಿರಿಯ ಪ್ರಮುಖ ಅಧಿಕಾರಿ ವರ್ಗದಲ್ಲಿ ನೇಮಕ ಮಾಡ್ತಾ ಇದ್ರು. ಅಂದರೆ ಇಲ್ಲಿ ಏನಪ್ಪ ಅಂದ್ರೆ ಆಲ್ ಬ್ಯಾಲೆನ್ಸ್ ಮಾಡಬೇಕಾದ್ರೂ ಕೂಡ ಒಬ್ಬ ರಾಜನಾಗಿರ್ತಕ್ಕಂಥವನು ಅಧಿಕಾರಿಗಳನ್ನ ಅಂದರೆ ನಾವಿಲ್ಲಿ ಎಕ್ಸಾಂಪಲ್ ಏನ್ಬೇಕಾದ್ರೆ ಫಾರ್ ಇನ್ಸ್ಪೆಕ್ಷನ್ ಅಥವಾ ಏನಾದರೂ ಒಂದು ಮಾಡಬೇಕಾದ್ರೆ ಅಥವಾ ಅಡ್ಮಿನಿಸ್ಟ್ರೇಷನ್ ಇಲ್ಲಿ ಪರ್ಪೋಸ್ ಏನಂದರೆ ಇಲ್ಲಿ ಅದನ್ನ ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟಾಗೆ ಒಂದು ಎಲ್ಲವೂ ಕೂಡ ಸರಳವಾದಂಥ ರೀತಿಯಲ್ಲಿ ನಡಿಬೇಕಾದ್ರೆ ನಮಗೆ ಇಲ್ಲಿ ಒಂದು ಸರಳವಾದಂಥ ಒಂದು ಎಕ್ಸಿಸ್ಟ್ ವೇರಿಯಸ್ ಆಫೀಸರ್ಸ್ ಅನ್ನ ಏನಪ್ಪ ಅಂದರೆ ಆಯ್ಕೆ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಅಂದರೆ ಅಧಿಕಾರಿಗಳಂದ್ರೆ ವೇರಿಯಸ್ ಆಫೀಸರ್ಸ್ ಇಸ್ ದ ಬ್ಯಾಲೆನ್ಸಿಂಗ್ ಆಫ್ ದೀಸ್ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳಿ ಕರಿಬಹುದು. ಫಾರ್ ಎಕ್ಸಾಂಪಲ್ ಹೆಡ್ ಆಫ್ ದಿ ಆರ್ಮಿ ವಾಸ್ ನೋನ್ ಆಸ್ ದಿ ಇಸ್ ಅ ಸೇನಾನಿ ಅಂತ ಕರಿತೀವಿ. ಆ್ಯಂಡ್ ದ ಹೆಡ್ ಆಫ್ ದಿ ವಿಲೇಜ್ ವಾಸ್ ದ ಇಸ್ ಅ ಗ್ರಾಮಿಣಿ ಆ್ಯಂಡ್ ಎಡಿಷನ್ ಅಂತ ಕರಿತೀವಿ. ಅದಾದಮೇಲೆ ಇಲ್ಲಿ ಏನಂದರೆ ನಾವಿಲ್ಲಿ ಕೆಲವೊಂದು ಉದಾಹರಣೆಗಳನ್ನು ನೋಡ್ತಾ ಹೋದಾಗ ಇಲ್ಲಿ ಆಡಳಿತದ ಅನುಕೂಲಕ್ಕಾಗಿ ಅಂದರೆ ಒಬ್ಬ ಸೇನಾನಿ ಅಥವಾ ಸೇನಾಧಿಕಾರಿಯನ್ನು ಆಯ್ಕೆ ಮಾಡುವಂಥದ್ದು ಅಥವಾ ಅಲ್ಲೇನಪ್ಪ ಅಂದರೆ ಗ್ರಾಮದ ಮುಖ್ಯಸ್ಥನನ್ನ ಗ್ರಾಮೀಣ ಅಂತೇಳಿ ಕರೆಯುವಂಥದ್ದು. ಅದಾದಮೇಲೆ ಮಂತ್ರಿಗಳ ಮುಖ್ಯಸ್ಥನನ್ನ ಇಲ್ಲೇನಂದರೆ ಪುರೋಹಿತನೆಂದು ಕರೆಯುವಂಥದ್ದು. ಎಲ್ಲೆಂದರೆ ಮಂತ್ರಿಗಳ ಮುಖ್ಯಸ್ಥನನ್ನ ಅಂದರೆ ಫಾರ್ ಎಕ್ಸಾಂಪಲ್ ನಾವು ಇಲ್ಲೇನಂದರೆ ಕರಿಬೇಕಾದ್ರೆ ಹೂವತ್ತಲ್ಲ ಇಟ್ ಈಸ್ ಅ ಮಿನಿಸ್ಟರ್ಸ್ ಟು ದೆಮ್ ಹ್ಯಾಸ್ ಟು ಕಾಲ್ ವಾಟ್ ಮೀನ್ಸ್ ಇಸ್ ಅ ಪುರೋಹಿತ್ಸ್ ಅಂತೇಳಿ ಕರೆಯಲಾಗ್ತದೆ. ಅದಾದಮೇಲೆ ಏನಂದರೆ ಇಲ್ಲಿ ಒಂದು ಋಗ್ವೇದ ಕಾಲದಲ್ಲಿ ಅರಸನಿಗೆ ನಿಯಂತ್ರಿತವಾದ ಒಂದು ಸಭಾ ಇರ್ತಾ ಇತ್ತು. ಯಾಕಂದರೆ ಅರಸನು ಕೂಡ ಇಲ್ಲಿ ಮುಖ್ಯ ಹಿಂಗಂದರೆ ಅರಸ ಅಂತ. ಈ ಅರಸನಿಗೂ ಕೂಡ ನಿಯಂತ್ರಣದಲ್ಲಿ ಇರಬೇಕಾದ್ರೆ ಒಂದು ಸಭಾ ಅಂತೇಳಿ ಇರ್ತಾ ಇತ್ತು. ಅಂದರೆ ದಟ್ ಸಭಾ ಅಂದರೆ ಇಲ್ಲಿ ಏನಂದರೆ ಈತ ಏನಾದರೂ ರಾಜ ತನ್ನ ಒಂದು ದೈನಂದಿನ ಒಂದು ಆಡಳಿತದ ನಿರ್ವಹಣೆಯಲ್ಲಿ ತಪ್ಪುಗಳನ್ನು ಮಾಡುವಂಥ ಒಂದು ವ್ಯವಸ್ಥೆಯಲ್ಲಿ ಏನಂದರೆ ಈ ಸಭಾದ ಮುಖಾಂತರ ಏನಂದರೆ ಆತನನ್ನು ನಿಯಂತ್ರಣದಲ್ಲಿಡುವಂಥ ಒಂದು ವ್ಯವಸ್ಥೆಯನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. Because in this what means the king was doing in this administration way, some like is consisting for that is some mistakes. That mistakes has to be again he does not do. ಅದನ್ನು ಮಾಡಬಾರ್ದು ಅನ್ನುವಂಥ ನೋಡ್ಕೊಳ್ಳೋದಕ್ಕೆ ಬಟ್ ಹ್ಯಾಸ್ ಟು ಕಂಟ್ರೋಲ್ ಮೀನ್ಸ್ ದಟ್ ಒನ್ ವಿ ಕ್ಯಾನ್ ಕಾಲ್ ಇಸ್ ಅ ಸಭಾ. ಅಂದರೆ ಸಭಾ ಏನಪ್ಪ ಅಂದರೆ ರಾಜನ ಕೆಲವೊಂದು ಇಲ್ಲಿ ತನ್ನ ಒಂದು ಆಡಳಿತದ ನಿರ್ವಹಣೆಯಲ್ಲಿ ತಪ್ಪುಗಳನ್ನು ಕಂಡುಹಿಡಿಯೋದಕ್ಕೆ ಸಭಾ ಮತ್ತು ಸಮಿತಿ ಎಂಬ ಒಂದು ಪ್ರಜಾತಾಂತ್ರಿಕ ಸಂಘಟನೆಗಳು ಕೂಡ ಅಸ್ತಿತ್ವದಲ್ಲಿ ಇದ್ವು ಅಂತ ಕೂಡ ಹೇಳ್ಬೋದು. ದಟ್ ಒನ್ ಸಭಾ ಆ್ಯಂಡ್ ನೆಕ್ಸ್ಟ್ ಸಮಿತಿ ಅಂದರೆ ಇಲ್ಲಿ ಏನಂದರೆ ದಟ್ ಒನ್ ಯು ಕ್ಯಾನ್ ಕಾಲ್ ಇಸ್ ಅ ಸಭಾ ಆ್ಯಂಡ್ ಸಮಿತಿ. ಸಮಿತಿ ಅಂದರೆ ಜನರನ್ನು ಒಳಗೊಂಡಂಥ ಒಂದು ಇದು ಪ್ರಜಾತಾಂತ್ರಿಕ ವಿಷಯಗಳು ಅಂತ ಹೇಳ್ಬೋದು. ಅಂದರೆ ನೆಕ್ಸ್ಟ್ ಸಮಿತಿ. ಈ ಸಮಿತಿ ಒಳಗಡೆ ಯಾರು ಬರ್ತಾರೆ? ಜನರು ಬರ್ತಾರೆ. ಅಂದರೆ ಇಲ್ಲಿ ಏನಂದರೆ ಪ್ರಜೆಗಳು ಅಂತ ಅರ್ಥ ಮಾಡ್ತಾರೆ. ಯಾರು? ಪ್ರಜೆಗಳು. ಲೈಕ್ ಇದ್ದ ನಾವು ಪ್ರೆಸೆಂಟ್ ಏನಪ್ಪ ಅಂದರೆ ಡೆಮೋಕ್ರಾಟಿಕ್ ಪೀಪಲ್ ಅಂತ ಕರಿತೀವಲ್ಲ, ಹಾಗೆ ಇಲ್ಲೇನಂದರೆ ಇವತ್ತು ನಮ್ಮ ಸರ್ಕಾರ ಸರಿಯಾದ ರೀತಿಯಲ್ಲಿ ನಮ್ಮನ್ನು ನೋಡ್ಕೊಳ್ತಾ ಇಲ್ಲ, ನಮ್ಮ ಯೋಗಕ್ಷೇಮವನ್ನು ಗಮನ ಹರಿಸ್ತಾ ಇಲ್ಲ, ನಮ್ಮನ್ನು ಸುರಕ್ಷತೆಯಿಂದ ಕಾಣ್ತಾ ಇಲ್ಲ ಅಂತ ಹೇಳಿದಾಗ ನಾವು ನೆಕ್ಸ್ಟ್ ಮತ್ತೆ ನಮ್ಮ ಎಲೆಕ್ಷನ್ ಮುಖಾಂತರ ಸರ್ಕಾರ ಬದಲಾವಣೆ ಮಾಡ್ತೀವಿ. ಹಾಗೆ ಇಂದಿನ ಒಂದು ಋಗ್ವೇದ ಕಾಲದಲ್ಲೂ ಕೂಡ ಏನಂದರೆ ರಾಜನ ನಿಯಂತ್ರಣದಲ್ಲಿರೋದಕ್ಕೆ ಸಭಾ ಮತ್ತು ಸಮಿತಿಗಳು ಏನಪ್ಪ ಅಂದರೆ ಮುಖ್ಯವಾದಂಥ ರೀತಿಯಲ್ಲಿ ಪಾತ್ರವನ್ನು ನಿರ್ವಹಿಸ್ತಾ ಇದ್ವು ಅಂತ ಕೂಡ ನಾವಿಲ್ಲಿ ಹೇಳ್ಬೋದು. ಆಮೇಲೆ ಪ್ರಜಾಸಭಾ ಎನ್ನುವುದು ಹಿರಿಯರ ಸಂಸ್ಥೆ ಆದರೆ ಸಮಿತಿ ಅನ್ನೋದು ಜನಪ್ರತಿನಿಧಿಯ ಸಂಸ್ಥೆಯಾಗಿತ್ತು ಅಂತ ಹೇಳ್ಬೋದು. ಯಾಕಂದರೆ ಸಭಾ ವಿಲ್ ಬಿ ಕನ್ಸಿಸ್ಟಿಂಗ್ ಫಾರ್ ದೀಸ್ ಎಲ್ಡರ್ಸ್. ಸಭಾ ಏನಾಗಿತ್ತು ಅಂದರೆ ಹಿರಿಯರನ್ನು ಒಳಗೊಂಡಂಥ ಒಂದು ಸಂಸ್ಥೆಯಾಗಿತ್ತು. ಸಮಿತಿ ಅಂದರೆ ಜನರನ್ನು ಒಳಗೊಂಡಂಥ ಒಂದು ವ್ಯವಸ್ಥೆಯಾಗಿತ್ತು ಅಂತ ಹೇಳ್ಬೋದು. ಯಾಕಂದರೆ ಇಲ್ಲಿ ಈ ಎರಡೂ ಇದ್ದಾಗ ಏನಪ್ಪ ಅಂದರೆ ಇಲ್ಲಿ ರಾಜಕಾರಣ ಏನಪ್ಪ ಅಂದರೆ ತಾನು ಆಡಳಿತ ನಿರ್ವಹಣೆ ಮಾಡುವಂಥ ಒಂದು ವ್ಯವಸ್ಥೆಯಲ್ಲಿ ತಪ್ಪನ್ನು ಕಂಡುಹಿಡಿದು ಆತನನ್ನು ಮತ್ತೆ ತಿದ್ದುಪಡಿಗೆ ಒಳಪಡಿಸಿ ತಿದ್ದಿ ಆತನನ್ನು ಮತ್ತೆ ಏನಪ್ಪ ಉತ್ತಮವಾದಂಥ ರೀತಿಯಲ್ಲಿ ಆಡಳಿತದ ವ್ಯವಸ್ಥೆಯನ್ನು ನಾವು ನೋಡಿಕೊಂಡು ಹೋಗುವಂಥ ಒಂದು ವ್ಯವಸ್ಥೆಯನ್ನು ನಾವಿಲ್ಲಿ ಋಗ್ವೇದ ಕಾಲದಲ್ಲಿ ನೋಡ್ತಾ ಇದ್ದೀವಿ. ಹಾಗಾಗಿರೋದ್ರಿಂದ ಪ್ರೀತಿಯ ವಿದ್ಯಾರ್ಥಿಗಳೇ, ಇಂದಿನ ಒಂದು ಕ್ಲಾಸಲ್ಲಿ ನಾವೇನು ತಿಳ್ಕೊಂಡಿದ್ದೀವಿ ಅಂದರೆ ನಾವು ಈಗ ಫಸ್ಟ್ ಯೂನಿಟಲ್ಲಿ ಇಂಡಿಯನ್ ಅಡ್ಮಿನಿಸ್ಟ್ರೇಷನ್ ಅಂದರೆ ಭಾರತದಲ್ಲಿ ಆಡಳಿತ ಇದು ನಿಮ್ಮ ಸಬ್ಜೆಕ್ಟ್ ಇದೆ. ಇಂಡಿಯನ್ ಅಡ್ಮಿನಿಸ್ಟ್ರೇಷನ್ ಇದೇನಿದೆ ನಿಮ್ಮ ಸಬ್ಜೆಕ್ಟ್. ಇದರಲ್ಲಿ ನಾವು ಇವತ್ತು ಏನು ನೋಡಿದ್ದೀವಿ ಫಸ್ಟ್ ಕಾನ್ಸೆಪ್ಟ್ ಅಂದರೆ ಇವಾಲ್ಯೂಷನ್ ಆಫ್ ಇಂಡಿಯನ್ ಅಡ್ಮಿನಿಸ್ಟ್ರೇಷನ್. ಭಾರತದಲ್ಲಿ ಆಡಳಿತದ ವಿಕಾಸ ಮತ್ತು ಬೆಳವಣಿಗೆ ಹೇಗಾಯಿತು ಅಂತ ನಾವು ನೋಡಿದಾಗ ನಾವು ಮೊದಲನೇದಾಗಿ ಏನ್ಸಿಯಂಟ್ ಇಂಡಿಯನ್ ಅಡ್ಮಿನಿಸ್ಟ್ರೇಷನ್ ಟೈಮ್ ತಗೊಂಡಿದ್ದೀವಿ. ಪ್ರಾಚೀನ ಭಾರತದ ಆಡಳಿತದ ಒಂದು ವ್ಯವಸ್ಥೆ ಹೇಗಿತ್ತು ಅಂತ ನೋಡಿದಾಗ ಅದರಲ್ಲಿ ಹಿಂದೂ ಸಂಸ್ಕೃತಿಯ ಕಾಲದಲ್ಲಿ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಒಳಗಡೆ ರೋಡ್ಸು, ಡ್ರೈನೇಜ್ ಸಿಸ್ಟಮು, ಅದಾದಮೇಲೆ ಸಾಮಾಜಿಕ ಸ್ಥಾನಮಾನ, ತೂಕ ಮತ್ತು ಅಳತೆ ಇವೆಲ್ಲವೂ ಏನಂದರೆ ಕೆಲವೊಂದು ಲಿಪಿಗಳ ಆಧಾರದ ಮೇಲೆ ನಾವು ತೆಗೆದುಕೊಂಡೇನಂದರೆ ಇತಿಹಾಸದ ಹಿನ್ನೆಲೆಗೆ ಅನುಗುಣವಾಗಿ ಈ ಕಾಲ ಹೀಗಿತ್ತು ಅಂತೇಳಿ ನಾವು ತಿಳ್ಕೊಂಡಿದ್ದೀವಿ. ಅದಾದಮೇಲೆ ಋಗ್ವೇದ ಕಾಲಕ್ಕೆ ನಾವು ಹೋದಂಥ ಸಮಯದಲ್ಲಿ
ಕೌಲು, ಗ್ರಾಮ, ವಿಶ್ವ, ವಿಶ್ವತಿಯನ್ನು ನೋಡ್ತೀವಿ. ಅಂದ್ರೆ ಗ್ರಾಮೀಣ ಅಂದ್ರೆ ಗ್ರಾಮದ ಮುಖ್ಯಸ್ಥ, ಕೌಲು ಅಂದ್ರೆ ಹಲವು ಕುಟುಂಬಗಳ ಸಮೂಹ ಮತ್ತು ಹಲವು ಗ್ರಾಮಗಳ ಸಮೂಹವನ್ನು, ವಿಶ್ವತಿ ಅಂದ್ರೆ ಗ್ರಾಮಗಳ ಸಮೂಹದ ಮುಖ್ಯಸ್ಥನ ಅಂತ ಕರಿತೀವಿ. ಇವೆಲ್ಲ ನಾವು ಹೇಳಿದ್ರೆ ಒಬ್ಬ ರಾಜನನ್ನ ಆಯ್ಕೆ ಮಾಡ್ತಾ ಇದ್ವಿ. ರಾಜ ಸಂಪೂರ್ಣವಾದಂಥ ರೀತಿಯಲ್ಲಿ ಆಡಳಿತ ಒಂದು ವ್ಯವಸ್ಥೆಯನ್ನ ರೂಪಿಸ್ಕೊಂಡು ಹೋಗ್ಬೇಕಾದ್ರೆ he has to do his administration is well of the welfare for the people means in return will be doing is a well administrator as a king means king has done something is a fault means in return will be controlling from the is a sabha means here is the who are the elders and is a who know something is a knowledge flexible for the consisting like is the administration, those will be controlling for the is the king and their role. Next we has given is opportunity to samiti means will be calling all people. Ekandre right now we are studying regarding about this democratic country in our India, like people also has taken as a decision regarding about the who is better for the is a good administrator. ಅಂದ್ರೆ ಇಲ್ಲಿ ಏನಂದ್ರೆ ಯಾರು ಒಂದು ಆಡಳಿತದ ನಿರ್ವಹಣೆ ಮಾಡುವಲ್ಲಿ ಸಾಧ್ಯತೆ ಉಳ್ಳವರಾಗಿದ್ದಾರೆ ಅನ್ನೋದ್ರ ಬಗ್ಗೆ ನಿರ್ಧಾರವನ್ನು ಕೈಗೊಳ್ಳುವಂಥ ಒಂದು ವ್ಯವಸ್ಥೆ ನಾವು ಋಗ್ವೇದ ಕಾಲದಲ್ಲೂ ಕೂಡ ನೋಡಿದ್ದೀವಿ ಅಂತ ಕೂಡ ನಾವು ಹೇಳ್ಬೋದು. ಆದರೆ ಋಗ್ವೇದ ನಂತರದ ಕಾಲವನ್ನು ನಾವು ನೋಡಿದ್ರೆ ಪೋಸ್ಟ್ ವೈದಿಕ್ ಪೀರಿಯಡ್ ನಾವು ನೋಡಿದ್ರೆ ಪೋಸ್ಟ್ ವೈದಿಕ್ ಪೀರಿಯಡ್ ಅಲ್ಲಿ ಕೂಡ ಏನಪ್ಪ ಅಂದರೆ ಲೈಕ್ ಡಿಫ್ರೆಂಟ್ ಆಗಿ ನಾವು ನೋಡಿದ್ದೀವಿ. ಅದರಲ್ಲಿ ಫಾರ್ ಅಡ್ಮಿನಿಸ್ಟ್ರೇಷನ್ ಪರ್ಪಸ್ ಏನಪ್ಪ ಅಂದರೆ ನ್ಯೂಮೇರಿಯಸ್ ಡಿಪಾರ್ಟ್ಮೆಂಟ್ಸ್ ಆರ್ ಕ್ರಿಯೇಟೆಡ್ ಅಂತ ಹೇಳ್ತೀವಿ. ಲೈಕ್ ದ ಫೈನಾನ್ಸ್ ಆಗಿರ್ಬೋದು, ನೆಕ್ಸ್ಟ್ ದ ಇನ್ಸ್ಪೆಕ್ಷನ್ ಆಗಿರ್ಬೋದು ಆ್ಯಂಡ್ ಡಿಫೆನ್ಸ್ ಆಗಿರ್ಬೋದು. Next, the responsibility of these local government was entrusted to these special ministers ಆಗಿರ್ಬೋದು, whose main task was to control the village administration and settle disputes ಅಂತಲೂ ಕೂಡ ಹೇಳ್ಬೋದು. ಯಾಕಂದರೆ ಅಲ್ಲಿ ಆಯಾ ಹಳ್ಳಿಯಲ್ಲಿ ಉದ್ಭವವಾಗಿರ್ತಕ್ಕಂಥ ಕೆಲವೊಂದು ಡಿಸ್ಪ್ಯೂಟ್ಸನ್ನು ಅಂದರೆ ಗಲಾಟೆಗಳನ್ನು ಪೂರ್ಣ ಪ್ರಮಾಣದಲ್ಲಿ ಏನಂದರೆ ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಏನಂದರೆ ಒಂದು ನ್ಯಾಯಯುತವಾದಂಥ ರೀತಿಯಲ್ಲಿ ಇಲ್ಲಿ ನ್ಯಾಯ ಮತ್ತು ವಿವಾದಗಳನ್ನು ತೀರ್ಮಾನಿಸುವಲ್ಲಿ ಏನಂದರೆ ಕೆಲವೊಂದು ಫೈನಾನ್ಸ್ಗೆ ಸಂಬಂಧಪಟ್ಟ ಹಾಗೆ, ಹಣಕ್ಕೆ ಸಂಬಂಧಪಟ್ಟ ಹಾಗೆ ಅಧಿಕಾರಿಗಳನ್ನು ನೇಮಕ ಮಾಡೋದಾಗಿರ್ಬೋದು, ತಪಾಸಣೆಗೆ ಇರೋದಾಗಿರ್ಬೋದು, ವೀಕ್ಷಣೆ ಮಾಡೋದಾಗಿರ್ಬೋದು, ಹಲವಾರು ಇಲಾಖೆಗಳನ್ನು ಇಲ್ಲಿ ಹಲವಾರು ಇಲಾಖೆಗಳನ್ನು ಇಲ್ಲಿ ನಿರ್ಮಿಸಲಾಗಿತ್ತು ಅಂತಲೂ ಕೂಡ ನಾವು ಹೇಳ್ಬೋದು. ಆದರೆ ಇದರಲ್ಲಿ ಮಂತ್ರಿಗಳ ಒಂದು ಬ್ರಾಹ್ಮಣರ ಒಂದು ಬುದ್ಧಿಜೀವಿಗಳ ಸಲಹೆ ಮತ್ತು ಮಾರ್ಗದರ್ಶನ ಅನ್ವಯ ತನ್ನ ರಾಜ್ಯಭಾರವನ್ನು ನಡೆಸಿದ್ದನೆಂದು ಭಾರತದ ಪುರಾತನ ಆಡಳಿತ ವ್ಯವಸ್ಥೆಯಿಂದ ನಮಗೆ ತಿಳಿದು ಬರ್ತದೆ. ಅಂದರೆ ಇಲ್ಲಿ ಏನಂದರೆ ಅರಸನು ಸರ್ವಾಧಿಕಾರಿ ಆದರೂ ಕೂಡ ಕಿಂಗ್ ಏನಪ್ಪ ಅಂದರೆ ಆ್ಯಸ್ ಎ ಸಾವರಿನ್ ಪರ್ಸನ್ ಇದ್ದರೂ ಕೂಡ ಏನಪ್ಪ ಅಂದರೆ ಸಾರ್ವಭೌಮ ಅಧಿಕಾರವನ್ನು ಹೊಂದಿದ್ರೂ ಕೂಡ ಯು ವಿಲ್ ಬಿ ಟೇಕಿಂಗ್ ಫ್ರಮ್ ದಿ ಇಸ್ ದ ಬ್ರಾಹ್ಮಿನ್ಸ್ ಸಜೆಷನ್ ಅಂತ ಹೇಳ್ತಾರೆ. ಬ್ರಾಹ್ಮಿನ್ಸ್ ಯಾಕೆ ಸಜೆಷನ್ ತಗೊಳ್ತಾ ಇದ್ದಂದರೆ ಡು ಯು ನೋ ಆಲ್ರೆಡಿ ಇಸ್ ಅ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಯಾಕೆಂದರೆ 4 ವರ್ಣಗಳಿದೆ, 4 ವರ್ಣ ಸಿಸ್ಟಮ್ ಇಸ್ ದೇರ್. ಬಟ್ ದಟ್ ವರ್ಣ ಸಿಸ್ಟಮ್ ಇಸ್ ದ ಬ್ರಾಹ್ಮಿನ್ಸ್ ಆರ್ ದೇರ್ ನೋ ವೇರ್ ವೆರಿ ಇಸ್ ನಾಲೆಜಬಲ್ ಪರ್ಸನ್ಸ್ ಅಂತೇಳಿ ಅಂದಿನ ಕಾಲಕ್ಕೆ ಅವರನ್ನು ಕರೆಯಲಾಗ್ತಾ ಇತ್ತು ಅಂತಲೂ ಕೂಡ ಹೇಳ್ಬೋದು. ಯಾಕಂದರೆ ಅವರು ಬ್ರಾಹ್ಮಣರು ಅತಿ ಬುದ್ಧಿವಂತಿಕೆ ಉಳ್ಳವರು, ಬುದ್ಧಿಜೀವಿಗಳು ಅಂತೇಳಿ ಕೂಡ ಅವರನ್ನು ಕರೆಯಲಾಗ್ತದೆ. ಹಾಗಾಗಿರೋದ್ರಿಂದ ಟುಡೇ ಏನಪ್ಪ ಅಂದರೆ ನಾವಿಲ್ಲಿ ಇಂಡಸ್ ವ್ಯಾಲಿ, ನೆಕ್ಸ್ಟ್ ಋಗ್ವೇದ ಕಾಲಮಾನ, ನೆಕ್ಸ್ಟ್ ಥರ್ಡ್ ಒನ್ ಏನಪ್ಪ ಅಂದರೆ ಇಲ್ಲಿ ನಾವಿಲ್ಲಿ ಥರ್ಡ್ ಒನ್ ಪಾಯಿಂಟ್ ಏನಪ್ಪ ಅಂದರೆ ಪೋಸ್ಟ್ ವೈದಿಕ್ ಪೀರಿಯಡ್ ಅನ್ನು ನಾವು ಇಲ್ಲಿ ತಿಳ್ಕೊಂಡಿದ್ದೀವಿ. ಪೋಸ್ಟ್ ವೈದಿಕ್ ಪೀರಿಯಡ್, ಈ ಪೋಸ್ಟ್ ವೈದಿಕ್ ಪೀರಿಯಡಲ್ಲಿ ಯಾರು ಬರ್ತಾರೆ ಲೈಕ್ ಇಲ್ಲಿ ಫೈನಾನ್ಸಿಗೆ ಸಂಬಂಧಪಟ್ಟ ಹಾಗೆ ಫೈನಾನ್ಸ್, ಅದಾದಮೇಲೆ ನೆಕ್ಸ್ಟ್ ಇನ್ಸ್ಪೆಕ್ಟರ್ಸ್ ಬರ್ತಾರೆ. ಹಾಗೆ ಇನ್ಸ್ಪೆಕ್ಷನ್ಗೆ ಸಂಬಂಧಪಟ್ಟಂತೆ ತಪಾಸಣೆ ಮಾಡುವಂಥದ್ದಾಗಿರ್ಬೋದು, ನೆಕ್ಸ್ಟ್ ಡಿಫೆನ್ಸ್ ಆಗಿರ್ಬೋದು. ಇಲ್ಲಿ ಏನಂದರೆ ಈ ಎಲ್ಲ ವಿಷಯಗಳನ್ನು ನಾವು ಅಧ್ಯಯನ ಮಾಡಿರುವಂಥದ್ರ ಬಗ್ಗೆ ನೋಡ್ಬೋದು. ಇಲ್ಲೂ ಕೂಡ ಏನಪ್ಪ ಅಂದರೆ ಮೇನ್ ಪರ್ಸನ್ ಇಸ್ ಲೈಕ್ ಕಿಂಗ್ ಅಂತ ಕೂಡ ಹೇಳ್ಬೋದು. ಯಾಕಂದರೆ ಇಲ್ಲಿ ಇವೆಲ್ಲವುಗಳನ್ನು ನೋಡ್ಕೊಂಡು ಹೋಗುವಂಥ ವ್ಯಕ್ತಿ ಯಾರಾಗಿರ್ತಾರೆ, ರಾಜ ಆಗಿರ್ತಾರೆ. ಆಗ ರಾಜನಿಗೆ ಮಾರ್ಗದರ್ಶನ ವಿಲ್ ಬಿ ಗಿವಿಂಗ್ ಇಸ್ ದ ಡೈರೆಕ್ಷನ್ ಆರ್ ಇಸ್ ಲೈಕ್ ಸಜೆಷನ್ ಮೀನ್ಸ್ ದಟ್ ಒನ್ ವಿ ಕ್ಯಾನ್ ಕಾಲ್ ಟು ದೆಮ್ ಓನ್ಲಿ ಇಸ್ ಬ್ರಾಹ್ಮಿನ್ಸ್ ಅಂತ ಹೇಳ್ಬೋದು. ಬ್ರಾಹ್ಮಣರು ಏನಂತಂದರೆ ಇವರಿಗೆ ಒಂದು ಬುದ್ಧಿಜೀವಿಗಳು ಅಂತೇಳಿ ಕರೆಯಲಾಗ್ತಾ ಇತ್ತು. ಇವರು ಏನಂದರೆ ಇವರಿಗೆ ಮಾರ್ಗದರ್ಶನವನ್ನು ರಾಜನಿಗೆ ನೀಡ್ತಾ ಇದ್ರು ಅಂತೇಳಿ ನಾವು ಇಲ್ಲಿ ತಿಳ್ಕೊಂಡಿದ್ದೀವಿ. ಹಾಗಾಗಿರೋದ್ರಿಂದ ನೆಕ್ಸ್ಟ್ ಇನ್ನೂ ಒಂದು ಮುಂದಿನ ತರಗತಿಯಲ್ಲಿ ಈ ಒಂದು ಇದೇ ಒಂದು ಕಾಲಕ್ಕೆ ರೀಸೆಂಟ್ ಇಂಡಿಯನ್ ಅಡ್ಮಿನಿಸ್ಟ್ರೇಷನ್ ಕಾಲಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೆಲವೊಂದು ಪಾಯಿಂಟ್ಸ್ಗಳು ಇದ್ದಾವೆ, ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ ಅಂತೆ. ಐ ಹೋಪ್ ಯು ಅಂಡರ್ಸ್ಟುಡ್ ಅಬೌಟ್ ದಿಸ್ ಕ್ಲಾಸ್ ಟುಡೇ. ಇಸ್ ಡೋಂಟ್ ಇಲ್ಲೇನಾದರೂ ನೀವು ಭಯಪಡುವಂಥ ವ್ಯವಸ್ಥೆ, ಭಯಪಡುವಂಥ ಒಂದು ಅವಶ್ಯಕತೆ ಇಲ್ಲ. ಬ್ರೀಫ್ಲಿ ವೆಲ್ ಯು ಆರ್ ರೀಡಿಂಗ್ ದ ಟೆಕ್ಸ್ಟ್ ಬುಕ್, ಯಾಕಂದರೆ ನೀವು ಯಾವುದೋ ಒಂದು ಟೆಕ್ಸ್ಟ್ ಬುಕ್ಕನ್ನು ತಗೊಂಡಿದ್ದೀರಂದರೆ ಅಲ್ಲಿ ನೀವು ಬ್ರೀಫಾಗಿ ಅದನ್ನು ಓದ್ಕೊಂಡು ಹೋಗಿದ್ರಂದರೆ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಆದರೆ ಏನಪ್ಪ ಅಂದರೆ ಇದಕ್ಕೆ ಸಂಬಂಧಪಟ್ಟಾಗ ನಾನು ವಿಷಯ ಹೇಳಿದ್ದೀನಲ್ಲ, ಇದಕ್ಕೆ ಸಂಬಂಧಪಟ್ಟಾಗ ಕೂಡ ನಾನು ನಿಮಗೆ ಒಂದು ಇದು PDF ನೋಟ್ಸ್ ಕೂಡ ನಾನು ನಿಮಗೆ ಕಳಿಸ್ತೀನಿ. ಅದನ್ನು ಕೂಡ ನೀವು ಏನಪ್ಪ ಅಂದರೆ ಎವ್ರಿ ಡೇ ನೀವು ನೋಟ್ ಡೌನ್ ಮಾಡ್ಕೊಂಡ್ಬಿಟ್ರೆ
ವಿಲ್ ಬಿ ಗೆಟಿಂಗ್ ಟು ರಿಲೀಸ್ ಅ ಗುಡ್ ರಿಸಲ್ಟ್ ಅಂತ ಹೇಳ್ತಾ ಇಂದಿನ ಒಂದು ತರಗತಿಗೆ ನಾನೇನಪ್ಪ ಅಂದರೆ ನಾನು ವಿರಾಮ ಕೊಡ್ತಾ ಇದ್ದೀನಿ. ಇಸ್ ಅ ಬಿ ಆಲ್ ಇಸ್ ಅ ಹ್ಯಾಪಿ ಆ್ಯಂಡ್ ಗುಡ್ ಡೇ ಟು ಯು. ಆಲ್ ದ ಬೆಸ್ಟ್.